ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಇವತ್ತು ಕೋರ್ಟ್ ವಿಚಾರ ಏನು PIL ಹಾಕಿದ್ರು ವೇತನ ಸಂಬಂಧ, ಆ ವಿಚಾರದಲ್ಲಿ ಹಲವಾರು ಜನ ನೌಕರರು ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ಆಡಳಿತ ಮಂಡಳಿಯವರು ಆ ವರದಿ ಸಲ್ಲಿಸಿರುವಂಥ ವಿಚಾರ ಅಷ್ಟೇ ಮಾತ್ರ. ಕೊನೆ ಒಳಗಡೆ ಕೋರ್ಟು ನಡೆದಿದ್ದಂಥದ್ದು, ಆದರೆ ಡೇಟು 7/7/2026 ಹೋಗಿದೆ. ಮತ್ತು ಇದೇ ತಿಂಗಳು 30ನೇ ತಾರೀಕಿಗೆ ಜಂಟಿ ಸಂಘಟನೆಗಳ ಜೊತೆ ಲೇಬರ್ ಕಮಿಷನರ್ ಹತ್ರ ಮೀಟಿಂಗ್ ಇರುವಂಥದ್ದು. ಇವೆರಡನ್ನೂ ನೋಡ್ತಾ ಇದ್ದರೆ ನೌಕರಿಗೆ ಯಾವಾಗ ನ್ಯಾಯ ಸಿಗುತ್ತೆ? ನೌಕರು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಇವತ್ತು 1/1/24ರಿಂದ ವೇತನ ಜಾಸ್ತಿ ಆಗಬೇಕಾಗಿತ್ತು, ಇನ್ನೂ ಎಷ್ಟು ಡಿಲೇ ಆಗ್ತಾಯಿದೆ ಅಂತ ಪರಿತಪಿಸ್ತಾ ಇದ್ದಾರೆ. ಆದರೆ ಕೋರ್ಟ್ಗಳು ಅವತ್ತು ಮುಷ್ಕರ ಸಂದರ್ಭದಲ್ಲಿ PIL ಹಾಕಿದಾಗ ಇಮಿಡಿಯೇಟ್ಲಿ ನಿಲ್ಲಿಸಿ ಅಂತ ಹೇಳ್ತಾರೆ. ಆದರೆ ಅದೇ ರೀತಿ ಸರ್ಕಾರಕ್ಕೆ ಮತ್ತು PIL ಆಗ್ತಾ ಇರೋಂಥವ್ರಿಗೆ ಕೂಡಲೇ ಇದನ್ನು ತ್ವರಿತಗತಿಯಲ್ಲಿ ಮುಗಿಸ್ಬೇಕು ಅನ್ನುವಂಥ ವಿಚಾರ ಆಡಳಿತ ಮಂಡಳಿಯವರಿಗೆ ಸರ್ಕಾರಕ್ಕೆ ಸೂಚಿಸಿದರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೌಕರು ದುಡಿಯುವಂಥ ನೌಕರಿಗೆ ಎಲ್ಲೋ ಒಂದು ಕಡೆ ನ್ಯಾಯ ಸಿಗುತ್ತೆ ನ್ಯಾಯಾಲಯದಲ್ಲಿ ಅಂತ ಹೇಳಿ ಭಾಳ ನಂಬಿಕೆ ಇಟ್ಟಂಥ ಜನ ಇವತ್ತು ಆ ಕೋರ್ಟ್ ಬೆಂಚನ್ನೇ ಚೇಂಜ್ ಮಾಡಿದ್ರು. ನಾ ಹಿಂದೆ ಹೇಳಿದ್ದೆ ಕೋರ್ಟ್ ಬೆಂಚ್ ಚೇಂಜ್ ಮಾಡ್ತಾರೆ, ಎಲ್ಲ ಮಾಹಿತಿ ಇದೆ ಅಂತೇಳಿ. ಅದೇ ರೀತಿ ಚೇಂಜ್ ಮಾಡಿದ್ರು. ಆದರೆ ಅದೇ ಕೋರ್ಟಲ್ಲಿ ಆ ಜಡ್ಜು ನೌಕರ ಪರವಾಗಿದ್ದಾರೆ, ನೌಕರಿಗೆ ನ್ಯಾಯ ಕೊಟ್ಬಿಡ್ತಾರೆ ಅನ್ನುವಂಥ ವಿಚಾರ ಇಟ್ಕೊಂಡಿದ್ರೆ ಏನೋ ಗೊತ್ತಿಲ್ಲ, ಆದರೆ ಆ ಕೋರ್ಟ್ನೇ ಚೇಂಜ್ ಮಾಡಿದ್ರು. ಇದೇ ರೀತಿ ಕಾರಣ ಮಾಡಲಿಕ್ಕೆ ಮುಖ್ಯ ಕಾರಣ ಈ ಸಂಘಟನೆಗಳೇ, ನೇರ ಈ ಸಂಘಟನೆಗಳೇ ಕಾರಣ. ಯಾಕೆಂದರೆ ಇವತ್ತು ಒಂದು ಸಂಘಟನೆ ಇದ್ದರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ನೌಕರರು ಸಂಘಟನೆಗಳನ್ನ ಒಂದು ಸಂಘಟನೆ ಪ್ರಶ್ನೆ ಮಾಡೋರು. ಇವತ್ತು 16 ಸಂಘಟನೆಗಳು ಯಾರನ್ನು ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದು ಗೊಂದಲವಾಗಿದೆ ನೌಕರಿಗೆ. ಜೊತೆಗೆ ಬಂಧುಗಳೇ, ಇವತ್ತು ಇನ್ನೊಂದು ವಿಚಾರ ತಿಳ್ಕೊಬಂದದ್ದು ಏನಪ್ಪ ಅಂತಂದರೆ, ಹಾವೇರಿ ಘಟಕದಲ್ಲಿ ಹೊನ್ನಾಳಿ ಬಸ್ ಸ್ಟ್ಯಾಂಡ್ನಲ್ಲಿ ಕಳ್ಳತನ ಆಗಿದೆ. ಏನು ನಿರ್ವಾಹಕರು ಚಾಲಕರು ಮಲಗಿದ್ರು ಬಸ್ನಲ್ಲಿ, ಯಾರೋ ಅಪರಿಚಿತ ವ್ಯಕ್ತಿಗಳು ಕಳ್ಳತನ ಮಾಡಿದ್ದಾರೆ. ATM ಟಿಕೆಟು ಮತ್ತು ಟಿಕೆಟ್ ಟ್ರೇ ಬಾಕ್ಸು ಮತ್ತು ಕಲೆಕ್ಷನ್ ಆಗಿದ್ದಂಥ ಹಣ ಇಷ್ಟೆಲ್ಲ ಕದ್ಕೊಂಡು ಹೋಗಿದ್ದಾರೆ. ಆ ವಿಚಾರದಲ್ಲಿ ನನಗೆ ದೂರು ಬಂತು. ಅದ್ರ ಸಂಬಂಧ ಘಟಕದ ಅಕೌಂಟ್ ಸೂಪರ್ವೈಸರ್ಗೆ ಮಾತಾಡಿದೆ. ಅವರು DC ಅವ್ರ ಹತ್ರ DTO ಅವ್ರ ಹತ್ರ ಮಾತಾಡಿ ಅಕೌಂಟ್ ಸೂಪರ್ವೈಸರ್ ಹತ್ರ ಮಾತಾಡಿ ಅಂದರು. ಡಿವಿಷನ್ ಅಕೌಂಟ್ ಸೂಪರ್ವೈಸರು ಮತ್ತು DTO ಮತ್ತು DC ಅವ್ರ ಹತ್ರ ಮಾತಾಡಿದೆ. ಮತ್ತು ಕೇಂದ್ರ ಕಚೇರಿ ಶಾಂತಿನಗರದಲ್ಲಿ CSVO ಸೆಕ್ಯೂರಿಟಿ ವಿಜಿಲೆನ್ಸ್ ಆಫೀಸರ್ಸ್ ಕೂಡ ಲಿಂಗರಾಜ್ ಸಾಹೇಬರು ಕೂಡ ಜೊತೆನೂ ಕೂಡ ನಾನು ವಿಚಾರನ ತಿಳಿಸಿದ್ದೀನಿ. ಏನಂತ ಅಂದರೆ, ಈಗ ಇವತ್ತು ಈ ರೀತಿ ಅನ್ಯಾಯ ಆಗಿದೆ. ಆ ಬಸ್ ಸ್ಟ್ಯಾಂಡಲ್ಲಿ ಸೆಕ್ಯೂರಿಟಿ ಇದ್ದಾರಾ ಇಲ್ವಾ, ಭದ್ರತಾ ಸಿಬ್ಬಂದಿಗಳಿದ್ದಾರಾ ಇಲ್ವಾ, ಆ CCTV ಇದೆಯಾ ಇಲ್ವಾ ಗೊತ್ತಿಲ್ಲ. ಅವೆಲ್ಲ ಇದ್ದಿದ್ರೆ ಇವತ್ತು ಇಂಥ ಪ್ರಕರಣಗಳು ನಡೀತಿರಲಿಲ್ಲ, ಕಳ್ಳತನಗಳು. ಯಾಕೆಂದರೆ ಇವತ್ತು ರಾಜ್ಯಾದ್ಯಂತ ಎಲ್ಲ ದೇಶಾದ್ಯಂತ ಇವತ್ತು ಕಳ್ಳತನಗಳು ಹಿಗ್ಗಿಲ್ಲದೆ ನಡೀತಾ ಇದ್ದಾವೆ. ಇವತ್ತು ದುಡಿಯೋ ಜನ ಕಮ್ಮಿ ಆಗಿದ್ದಾರೆ, ಕಿತ್ಕೋ ತಿನ್ನೋ ಜನ ಜಾಸ್ತಿ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಭದ್ರತೆ ಜಾಸ್ತಿ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. CCTV ಇದ್ದರೆ ಅದು ಫುಟೇಜ್ ಗೊತ್ತಾಗುವಂಥದ್ದು. ಇವತ್ತು ಆ ಕಳ್ಳತನ ಆಗಿದೆ. ಇವತ್ತೇನಾದರೂ ಅಕಸ್ಮಾತ್ ಅವರು ಎಚ್ಚರಗೊಂಡು ಏನಾರು ಆಗಿದ್ರೆ, ಅವರು ಚಾಕು ಚೂರಿನೋ ಯಾವುದ್ರಲ್ಲೋ ಮಗದೊಂದರಲ್ಲೋ ಚುಚ್ಚಿ ನನ್ನ ಗುರ್ತಿಡಿತಾರೆ ಅಂತೇಳಿ ಮಾಡಿದರೆ, ಜೀವ ಹೋಗಿದರೆ ಅದಕ್ಕೆ ಬೆಲೆ ಯಾರು ಇದು ಮಾಡ್ತಾರೆ? ಆ ಕುಟುಂಬಕ್ಕೆ ಯಾರು ಹೊರಣೆಗಾರ ಆಗ್ತಿದ್ರು? ಜೊತೆಗೆ ಇವತ್ತು ನಾ DC ಅವ್ರ ಹತ್ರ ಎಲ್ಲ ಮಾತಾಡಿದೆ. ಅವರು ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ನಾನು ಮುಂದುವರಿತೀನಿ ಅಂತ ಹೇಳಿದ್ರು. ಈ ಡಿಪೋದಲ್ಲಿ ಅಂತಾರಂತೆ ಕ್ಯಾಶ್ ಕಟ್ಟಬೇಕು, ಏನು ಟ್ರೈ ಬಾಕ್ಸ್ ಟಿಕೆಟ್ ಇತ್ತು ಅದು ಅಂತ ಹೇಳಿ. ನಾನು DC ಅವ್ರ ಹತ್ರ ಕೂಡ ಮಾತಾಡಿದೆ. ಏನೋ ಅಂದರೆ, ನೋಡಿ ಸರ್, ಇವತ್ತು ಟಿಕೆಟನ್ನು ಅಮಾನ್ಯ ಮಾಡಿ. ಮತ್ತು ಯಾಕೆಂದರೆ ಟಿಕೆಟು ಇವತ್ತು ಚಾಲನೆಗಳಿಲ್ಲ, ಇವತ್ತು ATM ಇರುವಂಥದ್ದು. ATMಲ್ಲಿ ಎಷ್ಟು ದುಡ್ಡಿದೆ